ಅದೇನಕ್ಕೆ ಜನಕ್ಕೆ ಕೋಪ ಬರುತ್ತೆ? ಐ ರಿಯಲಿ ಡೋಂಟ್ ಅಂಡರ್‌ಸ್ಟ್ಯಾಂಡ್ ಆನ್ ದಿಸ್. ಐ ಆಮ್ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಆಲ್ಸೋ ಕಾಂಟೆಂಟ್ ಕ್ರಿಯೇಟರ್. ಸೊ ಮೇಕಪ್ ಆರ್ಟಿಸ್ಟ್ ಫೇಸ್ ಮಾಡೋ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಬಗ್ಗೆ ಮಾತಾಡೋಣ. ಸೊ ನಾವು ಒಂದು ಈವೆಂಟ್ ಪ್ಲೇಸ್ಗೆ ಹೋಗಿದ್ದೀವಿ ಅಂದರೆ ಎಷ್ಟು ಜನಕ್ಕೆ ನಾವು ಮೇಕಪ್ ಮಾಡ್ತಾ ಇದ್ದೀವಿ ಆ್ಯಂಡ್ ಯಾವ ಪ್ರೈಸ್ಗೆ ನಾವು ಮೇಕಪ್ನ ಒಪ್ಕೊಂಡಿದ್ದೀವಿ ಅಂತ ಎಲ್ಲ ಮುಂಚೆನೇ ಮಾತುಕತೆ ಆಗಿರುತ್ತೆ. ಆ್ಯಂಡ್ ಅದೇ ಪ್ರಕಾರ ಕ್ಲೈಂಟ್ ಕೂಡ ಒಪ್ಕೊಂಡು ಅಡ್ವಾನ್ಸ್ ಕೂಡ ಹಾಕಿದ್ಮೇಲೆ ನಾವು ಒಂದು ಈವೆಂಟ್ ಪ್ಲೇಸ್ಗೆ ಹೋಗೋದು. ಸೊ ಕ್ಲೈಂಟಿಗೆ ಯಾವ ಥರ ಮೇಕಪ್ ಬೇಕು, ಯಾವ ಥರ ಹೇರ್ ಸ್ಟೈಲ್ ಬೇಕು, ಪ್ರತಿಯೊಂದನ್ನು ಮಾತಾಡಿ ಅದೇ ಥರ ಫುಲ್ ವರ್ಕ್ ಮುಗಿಸ್ಕೊಡ್ತೀವಿ. ಒಂದು ನೆನ್ಪಿಟ್ಕೊಳ್ಳಿ, ಸೀಸನ್ ಟೈಮಲ್ಲಿ ಮೇಕಪ್ ಆರ್ಟಿಸ್ಟ್‌ಗಳು ಮನೆ ಮುಖನೇ ನೋಡಿರಲ್ಲ. ಅಷ್ಟು ಈವೆಂಟ್‌ಗಳನ್ನ ಅಟೆಂಡ್ ಮಾಡ್ತಾ ಇರ್ತಾರೆ. ಸೊ ಮೇಕಪ್ ಆರ್ಟಿಸ್ಟ್ ನಿಮ್ಮ ಪ್ಲೇಸ್‌ಗೆ ಬಂದು ಸ್ಟೇ ಆಗಿ ನೀವ್ ಹೇಳಿರೋ ಟೈಮ್‌ಗೆ ರೆಡಿ ಮಾಡ್ಕೊಡ್ತಾರೆ. ಸೊ ನಿಮ್ಗೆ ಏನಾದ್ರೂ ಇಷ್ಟ ಆಗಿಲ್ಲ ಅಂದ್ರೆ ಆ ಟೈಮಲ್ಲೇ ಹೇಳ್ಬೇಕು, ನಂಗೆ ಇದು ಇಷ್ಟ ಆಗ್ತಾ ಇಲ್ಲ, ಇದನ್ನ ಮಾಡ್ಕೊಡಿ ಅಂತ. ನೀವು 100 ಟೈಮ್ಸ್ ಕೇಳಿದ್ರೂ ಬೇಜಾರಾಗ್ದೇನೆ ನಿಮ್ಗೆ ಪರ್ಫೆಕ್ಟ್ ವರ್ಕ್‌ನ ಮಾಡ್ಕೊಡ್ಬೇಕು ಅಂತ ಟ್ರೈ ಮಾಡ್ತಾರೆ. ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಮಾಡಿರೋದನ್ನ ನೀವು ಮೇಂಟೈನ್ ಕೂಡ ಹಾಗೆ ಮಾಡಬೇಕು. ಸೀರೆ ಉಡ್ಸ್ಕೊಂಡು ಹೋಗ್ಬಿಟ್ಟು ಅದನ್ನ ಹಾಳು ಮಾಡಿಕೊಂಡು ಬರೋದಲ್ಲ. ಇಫ್ ಯು ಆರ್ ವೇರಿಂಗ್ ಸಾರಿ ಯು ಶುಡ್ ಮೇಂಟೈನ್ ಇಟ್, ಆಯಿತಾ? ಸ್ವಲ್ಪ ನೋಡಿಕೊಂಡು ವಾಕ್ ಮಾಡಬೇಕು, ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಅಂದರೆ ಮಾತ್ರ ನಾವು ಹೇಗೆ ಉಡ್ಸಿರ್ತೀವಿ ಅದೇ ಥರ ಇರುತ್ತೆ. ಇಲ್ಲಾಂದರೆ ಅಫ್ಕೋರ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ಕ್ಲೋತ್ನ ಪ್ರೆಸ್ ಮಾಡಿರ್ತೀರಾ ಅಂದ್ಕೊಳ್ಳಿ, ಅದು ಫುಲ್ ಒಂದು ಮಾರ್ಕು ಇಲ್ಲದ ಹಾಗೆ ನೀಟಾಗಿ ಪ್ರೆಸ್ ಆಗಿರುತ್ತೆ. ಅದೇ ನೀವು ನೀಟಾಗಿ ಹಾಕೊಂಡು ಮೇಂಟೈನ್ ಮಾಡಿದ್ರೆ ಮಾತ್ರ ಪ್ರೆಸ್ಸಿಂಗ್ ಹಾಗೆ ಇರುತ್ತೆ. ಇಲ್ಲ ಅಂತ ಅಂದ್ರೆ ನೀವು ಹೇಗ್ ಬೇಕು ಹಾಗೆ ಯೂಸ್ ಮಾಡಿ ಫುಲ್ ಮುದುಡಿ ಮಾಡಿದ್ರೆ ಆ ಪ್ರೆಸ್ ಎಲ್ಲ ಹೋಗತ್ತಲ್ವಾ. ಅಂಡ್ ಯು ಕಾಂಟ್ ಕಂಪ್ಲೇನ್ ಲೈಕ್ ನೀವು ನೀಟಾಗಿ ಪ್ರೆಸ್ ಮಾಡಿಕೊಟ್ಟಿಲ್ಲ ಕ್ಲೋತ್ನ ಅಂತ. ಅದೇ ತರ ಈವನ್ ಸಾರಿ ಡ್ರೇಪ್ ಆದಾಗ ಅಥವಾ ಹೇರ್ ಸ್ಟೈಲ್ ಆದಾಗ ಕರ್ಲ್ಸ್ ಮಾಡಿರ್ತೀವಿ, ಅದು ಬಂದ್ಬಿಟ್ಟು ಹೀಗೆ 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 ಎಲ್ಲ ಮಾಡ್ಕೊಂಡ್ರೆ ಕರ್ಲ್ಸ್ ಸ್ಟೇ ಆಗಲ್ಲ. ಇಟ್ಸ್ ನಾಟ್ ಅ ಸ್ಟ್ರೇಟ್ ಹೇರ್, ಇಟ್ಸ್ ಕರ್ಲ್ಸ್, ಆಯ್ತಾ? ಸೊ ಪ್ರಾಪರ್ ಆಗಿ ನೀವು ಹ್ಯಾಂಡಲ್ ಮಾಡಬೇಕು ಕರ್ಲ್ಸ್. ನೀವು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ ನಮ್ಮ ವರ್ಕ್ನ ಅಷ್ಟು ಲಾಂಗ್ ಲಾಸ್ಟಿಂಗ್ ಆಗಿ ಇಟ್ಕೊಳಕ್ಕಾಗತ್ತೆ, ಆಯ್ತಾ? ಸೊ ಇದೆಲ್ಲ ಆಗುತ್ತೆ. ಎಲ್ಲ ಆದ್ಮೇಲೆ ಪರ್ಫೆಕ್ಟ್ ಆಗಿ ನೀವು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಗಿರ್ತೀರಾ. ವಿಡಿಯೋಸ್ಗೆಲ್ಲ ಚೆನ್ನಾಗಿ ಸ್ಮೈಲ್ ಮಾಡ್ಕೊಂಡು ಹಾ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತೀರಾ. ಬಟ್ ಯಾವಾಗ ಪೇಮೆಂಟ್ ಕೊಡ್ಬೇಕಲ್ಲ ಅವಾಗಿರತ್ತೆ ನೋಡಿ, ನಾವಿವಾಗ ಸ್ವಲ್ಪ ಬ್ಯುಸಿ ಇದ್ದೀವಿ, ಆಮೇಲೆ ಪೇಮೆಂಟ್ ಹಾಕ್ಲಾ, ಮನೆಗೆ ಹೋದ ತಕ್ಷಣ ಹಾಕ್ಬಿಡ್ತೀನಿ ಅಂತ ಎಲ್ಲ ಹೇಳ್ತೀರಾ. ನಾನು ಇದನ್ನ ನಿಜವಾಗ್ಲೂ ಇಷ್ಟಪಡಲ್ಲ. ಬಿಕಾಸ್ ನಮಗೆ ಐಡಿಯಾನೇ ಇರಲ್ಲ. ಮೇಕಪ್ ಆರ್ಟಿಸ್ಟ್ಗಳು ನೀಟಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಎಷ್ಟು ದಿನ ಆಗಿರತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಬಿಕಾಸ್ ಇಮ್ಯಾಜಿನ್ ಎವ್ರಿ ಡೇ ಅವರು ಈವೆಂಟ್ ಪ್ಲೇಸಲ್ಲಿ ಇರ್ತಾರೆ. ಸೊ ಆ ಸೌಂಡಲ್ಲಿ ಆ್ಯಂಡ್ ಯಾವಾಗೂ ಕಂಟಿನ್ಯೂಸ್ ಆಗಿ ನಾಕ್ ಮಾಡ್ತಾ ಇರ್ತಾರ, ಯಾರಿದ್ದಾರೆ ರೂಮಲ್ಲಿ, ಇವ್ರು ಇದ್ದಾರಾ, ಇದು ಬೇಕಿತ್ತು ಅದು ಬೇಕಿತ್ತು ಅಂತ. ಸೊ ನಿದ್ದೆ ನೀಟಾಗಿ ಆಗದೇ ಇಲ್ಲ. ಅಂಡ್ ಎಷ್ಟ್ ದಿನ ಅಂತ ನೀವು ನಿದ್ದೆ ಕಂಟ್ರೋಲ್ ಮಾಡಕ್ಕಾಗತ್ತೆ? ನಮಗೂ ಟಯರ್ಡ್ ಆಗಿರುತ್ತೆ, ಎಲ್ಲ ಆಗಿರತ್ತಲ್ವಾ? ಬಟ್ ನಮ್ಗೆ ಎಷ್ಟೇ ಕಷ್ಟ ಇರ್ಲಿ ನಾವು ಕ್ಲೈಂಟ್ಗೆ ತೋರ್ಸಲ್ಲ, ಅದನ್ನ ಸ್ಮೈಲ್ ಮಾಡ್ಕೊಂಡು ನೀಟಾಗಿ ವರ್ಕ್ ಫಿನಿಶ್ ಮಾಡಿ ಕೊಡ್ತೀವಿ. ಸೊ ಎಲ್ಲ ಮುಗಿಯುತ್ತೆ. ಅದಾದ್ಮೇಲೆ ನಾವ್ ಯಾವಾಗ ಪೇಮೆಂಟ್ ಕೇಳ್ತೀವಲ್ವಾ, ಕ್ಲೈಂಟ್ ಯಾವ ತರ ಬಿಹೇವ್ ಮಾಡ್ತಾರೆ ಅಂದ್ರೆ ಪೇಮೆಂಟ್ ಅನ್ನೋ ವರ್ಡೇ ಅವ್ರಿಗೆ ಕಿವಿ ಕೇಳ್ತಿಲ್ಲ ಅನ್ನೋ ತರ ಮಾಡ್ತಾರೆ. ತುಂಬಾ ಬಿಸಿ ಇದಾರೆ, ಅವ್ರು ಫುಲ್ ಟೆನ್ಷನ್ ಅಲ್ಲಿ ಇದಾರೆ, ಸ್ಟೇಜ್ಗೆ ಹೋಗ್ಬೇಕು, ಆಮೇಲೆ ಮಾಡ್ಬಿಡ್ತೀನಿ ಅನ್ನೋ ತರ ರೆಸ್ಪಾಂಡ್ ಮಾಡ್ತಿರ್ತಾರೆ, ಆಯ್ತಾ? ಬಟ್ ಅದನ್ನ ನೀವು ಮಾಡಬಾರ್ದು. ಬಿಕಾಸ್ ನಾವು ಮುಂಚೆನೆ ಹೇಳಿರ್ತೀವಿ ಪೇಮೆಂಟ್ ಕ್ಲಿಯರ್ ಆಗ್ಬಿಡ್ಬೇಕು ಅಂತ. ನೀವು ಆತರ ಏನಾದ್ರು ಬಿಸಿ ಇರ್ತೀರಾ ಅನ್ನೋದಾದ್ರೆ, ನಿಮಗೆ ನಿಜವಾಗ್ಲೂ ಪೇಮೆಂಟ್ ಮಾಡೋದು ಮಾಡ್ಬೇಕು ಅನ್ನೋದಾದ್ರೆ ಒನ್ ಡೇ ಬಿಫೋರೇ ಮಾಡಿ. ರಿಸೆಪ್ಷನ್ಗೆ ಯಾವಾಗ ಬರ್ತೀವಿ ಅವಾಗೇ ಮಾಡಿ. ಇಲ್ಲ ಆಗಲ್ಲ ಅಂತ ಅಂದ್ರೆ ಮುಹೂರ್ತ ಟೈಮಲ್ಲಿ ನಿಮ್ಗೆ ಗೊತ್ತಿರತ್ತಲ್ವಾ ಅವ್ರಿಗೆ ಪೇಮೆಂಟ್ ಕ್ಲಿಯರ್ ಮಾಡಬೇಕು ಅಂತ, ನಿಮ್ಮ ಬ್ರದರ್ಸು, ಸಿಸ್ಟರು, ಫ್ರೆಂಡ್ಸು ಯಾರಿಗೋ ಹೇಳ್ಬಿಟ್ಟು ಪೇಮೆಂಟ್ನ ಕ್ಲಿಯರ್ ಮಾಡಿಸಿ. ಅದು ಬಿಟ್ಬಿಟ್ಟು ಆಮೇಲೆ ಕೊಡ್ತೀವಿ, ಇವೆಂಟ್ ಆದ್ಮೇಲೆ ಕೊಟ್ಬಿಡ್ತೀವಿ, ಇವಾಗ ಎಲ್ಲರೂ ಬಿಸಿ ಇದಾರಲ್ವಾ, ನೋಡ್ತಿರಲ್ವಾ ಅವ್ರು ಸ್ಟೇಜ್ ಮೇಲೆ ಇದಾರಲ್ವಾ ಅಂತ ಎಲ್ಲ ರೀಸನ್ಗಳನ್ನ ಹೊಡಿಬೇಡಿ, ಆಯ್ತಾ? ಯಾಕೆ ಅಂತ ಹೇಳ್ತೀನಿ. ಬಿಕಾಸ್ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿರ್ತೀವಿ, ಆಯ್ತಾ? ಸೊ ನಾನು ಮನೆಗೆ ಹೋಗುವಾಗ ಐ ವಿಲ್ ಎಕ್ಸ್ಪೆಕ್ಟ್ ಟು ಬಿ ವೆರಿ ಕಾಮ್, ತುಂಬಾ ಖುಷಿಯಾಗಿ ಪೀಸ್ಫುಲ್ ಮೈಂಡ್ ಅಲ್ಲಿ ಮನೆಗೆ ಹೋಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದು ಬಿಟ್ಬಿಟ್ಟು ಕಿರಿಕಿರಿ ಮಾಡ್ಕೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ, ಇವ್ರು ಪೇಮೆಂಟ್ ಮಾಡಿಲ್ಲ, ಪೇಮೆಂಟ್ ಮಾಡ್ತಾರೋ ಇಲ್ವೋ ಅಂತ ಫುಲ್ ಟೆನ್ಷನ್ ಅಲ್ಲಿ ನೀವು ವಾಪಸ್ ಅವತ್ತು ಇವೆಂಟ್ ದಿನ ಮುಗಿಸ್ಕೊಂಡು ಏನ್ ಮನೆಗೆ ಹೋಗ್ತೀರಾ ಅಲ್ವಾ, ಅವಾಗೂ ಕೂಡ ನೀವು ಬಿಸಿ ಇರ್ತೀರ, ರೆಸ್ಪಾಂಡ್ ಮಾಡಲ್ಲ, ಟೆಕ್ಸ್ಟ್ ಮಾಡಲ್ಲ. ಆಫ್ಟರ್ನೂನೇ ಹಾಕ್ಬಿಡ್ತೀನಿ ಅನ್ನೋರು 2 days 3 days ಆದ್ರೂ ರಿಪ್ಲೈ ಮಾಡಲ್ಲ. ಸೊ 2 days 3 days ನಾವು ಫುಲ್ ಟೆನ್ಷನ್ ಮಾಡ್ಕೋಬೇಕು. ಐ ಡಿಂಟ್ ಸೈನ್ ಫಾರ್ ದಿಸ್ ಅಲ್ವಾ, ನಾನು ಟೆನ್ಷನ್ ಮಾಡ್ಕೊತೀನಿ ಮಾಡ್ಕೋಬೇಕು ಅನ್ನೋದು ಯಾವ್ದು ಇಂಟೆನ್ಷನ್ ನಂಗಿರಲ್ಲ. ಐ ವಾಂಟ್ ಪೀಸ್ಫುಲ್ ಲೈಫ್. ಲೈಕ್ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಪೇಮೆಂಟ್ ಇಸ್ಕೋಬೇಕು, ಮನೆಗೆ ಬರಬೇಕು ಅಷ್ಟೇ.
ಸೊ ಅದಕ್ಕೆ ನಾನ್ ಮಾತ್ರ ಯಾವತ್ತೂ ಪೇಮೆಂಟ್‌ನ ಬಿಟ್ಟು ಬರಲ್ಲ. ಅದೇನೇ ಆಗ್ಲಿ ಪೇಮೆಂಟ್ ಇಸ್ಕೊಂಡೆ ಮನೆಗ್ ಬರ್ತೀನಿ. ಅಂಡ್ ಸಮ್‌ಟೈಮ್ಸ್ ಅದು ಕ್ಲೈಂಟ್‌ಗೆ ಅರ್ಥ ಆಗಲ್ಲ. ನಾವ್ ಯಾಕ್ ಆ ತರ ಬಿಹೇವ್ ಮಾಡ್ತೀವಿ ಅಂತ. ಅದು ನಮ್ಮ ಅನುಭವ ಆಗಿರತ್ತೆ. ಕ್ಲೈಂಟ್ಸ್ ಒಫೆಂಡ್ ಕೂಡ ಆಗ್ತಾರೆ. ಯಾಕೆ ಅಷ್ಟ್ ಅರ್ಜೆಂಟ್ ಮಾಡ್ತಾ ಇದಾರೆ? ನಾವೇನ್ ಓಡೋಗ್ಬಿಡ್ತೀವಾ? ಪೇಮೆಂಟ್ ಮಾಡೇ ಮಾಡ್ತೀವಿ ಅಂತ. ನೀವು ಸರ್ವಿಸ್ ತಗೊಂಡ್ ತಕ್ಷಣನೇ ಪೇ ಮಾಡಿದ್ರೆ ಇಟ್ ಟೇಕ್ಸ್ ಹಾರ್ಡ್ಲಿ 2 ಮಿನಿಟ್ಸ್ ಅಷ್ಟೇ. ಒಂದ್ ಫೋನ್ ಪೇ ಮಾಡಕ್ ಎಷ್ಟೊತ್ತು ಬೇಕು? ಅಥವಾ ಕ್ಯಾಶ್ ಇದ್ರೆ ಕ್ಯಾಶ್ ಕೊಡೋದಕ್ಕೆ ಎಷ್ಟೊತ್ತು ಬೇಕು? ಬಟ್ ನೀವು ಮಾಡಲ್ಲ. ವಾಟ್ ಈಸ್ ಯುವರ್ ಇಂಟೆನ್ಷನ್ಸ್? ವಿ ನೆವರ್ ನೋ. ಸೊ ನೀವೇನಾದ್ರೂ ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ಡೆಫಿನೆಟ್ಲಿ ನೀವು ಕೂಡ ಇದೆಲ್ಲ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿರ್ತೀರಾ. ನಿಮ್ಮ ಮೇಕಪ್ ಆರ್ಟಿಸ್ಟ್ ಫ್ರೆಂಡ್ಗೆ ಇದನ್ನ ಶೇರ್ ಮಾಡಿ ಅಂಡ್ ಟೆಲ್ ದೆಮ್ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ರಾಂಗ್ ಆಯ್ತಾ. ನೀವು ಏನು ಕೆಲಸ ಮಾಡಿದಿರಾ ಅದ್ರ ಪೇಮೆಂಟ್ ಇಸ್ಕೊಳ್ಳೋದಕ್ಕೆ ಒಂದ್ ಸ್ವಲ್ಪನೂ ನಾಚ್ಕೋಬಾರ್ದು. ಬಿ ವೆರಿ ಸ್ಟ್ರಾಂಗ್ ಅಂಡ್ ಕ್ಲಿಯರ್ ಟು ದ ಕ್ಲೈಂಟ್ಸ್. ಅವ್ರಿಗೆ ಪೇಮೆಂಟ್ ಕ್ಲಿಯರ್ ಮಾಡಿ ಅಂತ ಮಾಡಿಸ್ಕೊಂಡೆ ಮನೆಗೆ ಹೋಗಿ. ಬಿಕಾಸ್ ನಿಮ್ಗೂ ಕಮಿಟ್ಮೆಂಟ್ಸ್ ಇದ್ದೇ ಇರತ್ತೆ ಅಂಡ್ ವಿ ವರ್ಕ್ ಫಾರ್ ಮನಿ ಆಯ್ತಾ. ನಮಗೂ ಎಷ್ಟೊಂದು ಕಷ್ಟ ಇದ್ರೂ ಅದನ್ನೆಲ್ಲ ಸೈಡ್ಗಿಟ್ಟು, ಹೆಲ್ತ್ ಇಶ್ಯೂ ಇದ್ರೂ ಎಲ್ಲಾನು ಸೈಡ್ಗಿಟ್ಟು ವರ್ಕ್ ಮಾಡ್ತೀವಿ. ಸೊ ವಿ ಹ್ಯಾವ್ ಟು ಬಿ ಪೇಡ್ ಆನ್ ಟೈಮ್ ಗೈಸ್. ಸೊ ಇದಕ್ಕೆ ಯಾರೆಲ್ಲ ಅಗ್ರಿ ಮಾಡ್ತೀರಾ ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನೀವೇನ ನನ್ನ ಫಾಲೋ ಮಾಡಿಲ್ಲ ಅಂದ್ರೆ ಬೇಗ ಫಾಲೋ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.